ಸ್ನೇಹಿತರೆ ನಮಸ್ಕಾರ. ಸಮೃದ್ಧವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯವನ್ನ ತನ್ನ ಸಣ್ಣ ವಯಸ್ಸಿನಿಂದಲೇ ನೋಡ್ತಾ ನೋಡ್ತಾ ಬೆಳೆದಂತ ಒಬ್ಬ ಹುಡುಗ ನಾನು ಸಹ ಇಂಥದ್ದೊಂದು ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಬೇಕು ಅಂತೇಳಿ ಬಹಳ ದೊಡ್ಡ ಕನಸನ್ನ ಕಾಣ್ತಾರೆ. ಅಷ್ಟೇ ಅಲ್ಲ, ಆ ಕನಸನ್ನ ನನಸು ಸಹ ಮಾಡ್ತಾರೆ. ಎಷ್ಟರ ಲೆವೆಲ್ಗೆ ಆ ಕನಸನ್ನ ನನಸು ಮಾಡ್ತಾರೆ ಅಂತಂದ್ರೆ, ಇವತ್ತಿನ ಅನೇಕ ರಾಜ್ಯಗಳಷ್ಟೇ ಅಲ್ಲ, ದೇಶ ವಿದೇಶಗಳು ಸಹ ತಮ್ಮ ಬೆರಗುಗಣ್ಣುಗಳಿಂದ ನೋಡುವಂತಹ ಮಹಾನಗರಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದ್ದು ಸದಾಕಾಲದ ಪ್ರಾತಸ್ಮರಣೀಯರು ಆಗಿರ್ತಕ್ಕಂತಹ ನಾಡಪ್ರಭು ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಬೇಕಾಗಿದ್ರೆ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ನಿರ್ಮಾಣ ಮಾಡ್ತಾರೆ. ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ನಿರ್ಮಾಣ ಮಾಡ್ತಾರೆ. ಅಂದಿನ ಕಾಲಕ್ಕೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಅನೇಕ ಪೇಟೆಗಳನ್ನ ನಿರ್ಮಾಣ ಮಾಡ್ತಾರೆ. ಅದೇ ಬೆಂಗಳೂರಿನಲ್ಲಿ ಇವತ್ತಿಗೂ ಇರ್ತಕ್ಕಂತಹ ಮಾಮೂಲ್ಪೇಟೆ, ಅಕ್ಕಿಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ ಹೀಗೆ 64ಕ್ಕೂ ಹೆಚ್ಚು ಪೇಟೆಗಳನ್ನ ನಿರ್ಮಾಣ ಮಾಡ್ತಾರೆ ವ್ಯಾಪಾರೀಕರಣಕ್ಕಾಗಿ. ಹಾಗೆ ಅವತ್ತಿನ ಕಾಲಕ್ಕೆ ವ್ಯಾಪಾರೀಕರಣಕ್ಕೆ ಬರ್ತಕ್ಕಂಥವ್ರಿಗೆ ಯಾವುದೇ ವೆಹಿಕಲ್ಸ್ ನ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅವರು ದಾರಿಯುದ್ದಕ್ಕೂ ಅನೇಕ ತಂಗುದಾಣಗಳನ್ನ ಮಾಡ್ತಾರೆ ಮತ್ತು ಅಲ್ಲಿ ತಾವು ತಂದಿರ್ತಕ್ಕಂಥ ಹೊರೆಯನ್ನ ಇಳಿಸ್ಕೊಂಡು ಸುಲಭವಾಗಿ ಅವರೇ ಎತ್ಕೊಳ್ಳೋದಕ್ಕೆ ಅಂತ ಅನೇಕ ಹೊರೆಕಲ್ಲುಗಳನ್ನ ನಿರ್ಮಾಣ ಮಾಡ್ತಾರೆ. ಇದ್ರ ಜೊತೆಗೆ ನೀರಿನ ಮೂಲಗಳಿಗಾಗಿ ಅನೇಕ ಕೆರೆಗಳನ್ನ ಕಟ್ಟಿಸ್ತಾರೆ ಮತ್ತು ಅನೇಕ ಕೆರೆಗಳ ಜೀರ್ಣೋದ್ಧಾರವನ್ನ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಅವರು ಸಹ ಒಬ್ಬ ಮಹಾನ್ ಶಿವನ ಭಕ್ತರು ಆಗಿರ್ತಾರೆ. ಹಾಗಾಗಿ ಜನರ ಧಾರ್ಮಿಕ ನಂಬಿಕೆಗಾಗಿ ಅನೇಕ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಮತ್ತು ಅನೇಕ ದೇವಾಲಯದ ಜೀರ್ಣೋದ್ಧಾರವನ್ನ ಸಹ ಅವರು ಮಾಡ್ತಾರೆ. ಬಂಧುಗಳು, ಇದರ ಜೊತೆಗೆ ಬೆಂಗಳೂರು ನಗರ ನಿರ್ಮಾಣ ಆಗಬೇಕಾಗಿದ್ರೆ ಅದು ಅಷ್ಟು ಸುಲಭಕ್ಕೆ ಆಗಿದ್ದಲ್ಲ. ಅವರು ಅನೇಕ ಕೋಟೆಗಳನ್ನು ಕಟ್ಟಿಸ್ತಾರೆ. ಆದರೆ ಈ ನಗರ ನಿರ್ಮಾಣದಲ್ಲಿ ಮತ್ತೊಂದು ರೋಚಕ ಕಥೆ ಇದೆ. ಅದು ಏನಂತಂದ್ರೆ, ಅವರು ಸುತ್ತಲೂ 4 ಹೆಬ್ಬಾಗಿಲುಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. ಆಗ ಒಂದು ಹೆಬ್ಬಾಗಿಲು ಸದಾಕಾಲ ಬಿದ್ದು ಹೋಗ್ತಾ ಇರುತ್ತೆ, ಅದು ನಿಲ್ತಾ ಇರೋದಿಲ್ಲ. ಆಗ ಒಬ್ಬ ಜ್ಯೋತಿಷಿಗಳು ಹೇಳ್ತಾರೆ, ಈ ಹೆಬ್ಬಾಗಿಲು ನಿಲ್ಲಬೇಕಾಗಿದ್ರೆ ತುಂಬು ಗರ್ಭಿಣಿಯೊಬ್ಬರನ್ನ ಇಲ್ಲಿ ಆಹುತಿ ಕೊಡಬೇಕು ಅಂತ. ಆಗ ನಾಡಪ್ರಭು ಕೆಂಪೇಗೌಡರು ತುಂಬಾನೇ ಮರಗ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಸೊಸೆ ಲಕ್ಷ್ಮೀ ದೇವಮ್ಮ ಅವರು ತುಂಬು ಗರ್ಭಿಣಿಯಾಗಿರ್ತಾರೆ. ಆಕೆ ತನ್ನ ಮಾವನ ಕನಸನ್ನ ನನಸು ಮಾಡ್ಲಿಕ್ಕಾಗಿ ಆಕೆ ಯಾರಿಗೂ ಗೊತ್ತಾಗದ ಹಾಗೆ ಹೆಬ್ಬಾಗಿಲಿಗೆ ತನ್ನನ್ನ ತಾನು ಆಹುತಿ ಮಾಡ್ಕೊಳ್ತಾಳೆ. ಆ ತಾಯಿಯನ್ನು ಸ್ಮರಿಸುತ್ತಾ ಹಾಗೆ ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಎಲ್ಲರೂ ಆಚರಿಸ್ತಾರೆ. ಈ ವರ್ಷನೂ ಸಹ ಇದೇ ತಿಂಗಳ 27ಕ್ಕೆ ಆಚರಿಸಲಾಗ್ತಿದೆ. ನಿಮ್ಮೆಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು.